ಬಾಬಾ ಸಾಹೇಬರು ಪದೇ ಪದೇ ಹೇಳ್ತಿರ್ತಕ್ಕಂಥ ಮಾತು ಗಾಂಧಿ ಬಗ್ಗೆ ಏನಪ್ಪಾ ಅಂದ್ರೆ, ಗಾಂಧಿಯನ್ನ ಮಹಾತ್ಮನೆಂದು ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತೇಳಿ ಬಾಬಾ ಸಾಹೇಬರು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಕಾರಣ ಅದಕ್ಕೆ ಅನೇಕ ವಿಚಾರಗಳು ಬಾಬಾ ಸಾಹೇಬರ ಮುಂದೆ ಇತ್ತು. ಅದರ ನಡುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಮತ್ತೆ ಗಾಂಧಿಗೂ ಯಾವತ್ತೂ ಕೂಡ ಸಾಮ್ಯತೆ ಇರಲಿಲ್ಲ. ಯಾಕಂದ್ರೆ ಗಾಂಧಿ ಯಥಾವಾದಿಯಾಗಿದ್ರು, ಯಥಾಸ್ಥಿತಿ ಇರಲಿ ಅಂತ ವಾದಿಸ್ತಾ ಇದ್ರು. ಈ ದೇಶದಲ್ಲಿ ಜಾತಿ ಅನುಗುಣವಾಗಿ ಯಾರ್ಯಾರು ಯಾವ ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೋ ಅವರು ಆ ಕೆಲಸಗಳನ್ನ ಮಾಡಿದರೆ ಮಾತ್ರ ಈ ದೇಶ ರಕ್ಷಣೆಯಿಂದ ಇರ್ತದೆ, ಸಮೃದ್ಧವಾಗಿರ್ತದೆ ಎನ್ನುವಂಥ ವಾದ ಗಾಂಧಿಯವರದಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರ ವಿರುದ್ಧವಾಗಿತ್ತು. ನೀವೇನು ಶತಮಾನಗಳಿಂದ ಆಚರಣೆ ಮಾಡಿಕೊಂಡು ಬಂದಿರುವಂತಹ ಈ ಒಂದು ಜಾತಿ ಪದ್ಧತಿ, ಇದನ್ನ ಹೋಗಲಾಡಿಸಬೇಕು, ಸಮಾನತೆಯ ಭಾರತ ನಿರ್ಮಾಣ ಆಗಬೇಕು ಅನ್ನುವಂಥ ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾ ಇದ್ರು. ಈ ಇಬ್ಬರ ಘರ್ಷಣೆ ನಡುವೆ ಕೆಲವೊಂದು ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳ್ತಾ ಇದ್ರು ಗಾಂಧೀಜಿಯನ್ನ, ನೀವು ಈ ಏನು ಯಥಾಸ್ಥಿತಿವಾದಿ ಇರ್ಲಿ ಅಂತ ಹೇಳ್ತಾ ಇದ್ರಿ, ಯಾರು ಯಾವ ಯಾವ ಕರ್ಮಗಳನ್ನ ಅಥವಾ ಕಾರ್ಯಗಳನ್ನ ಮಾಡ್ಕೊಂತ ಬಂದಿದ್ದಾರೋ ಅವರು ಅದನ್ನೇ ಮುಂದುವರಿಸಲಿ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ನೀವು ಚಾತುರ್ವರ್ಣದ ಪ್ರಕಾರ ವೈಶ್ಯ ಕಮ್ಯುನಿಟಿಗೆ ಸೇರಿದವರು, ನೀವು ವ್ಯಾಪಾರ ಮಾತ್ರ ಮಾಡಬೇಕು. ಆದರೆ ನೀವಿಲ್ಲಿ ಧರ್ಮದ ಪ್ರಚಾರ ಮಾಡ್ತಾ ಇದ್ದೀರಿ, ಹೇ ರಾಮ್ ಅನ್ನುವಂಥ ಸತ್ಸಂಗ ಮಾಡ್ತಾ ಇದ್ದೀರಿ, ಧರ್ಮ ರಕ್ಷಣೆ ಮಾಡ್ತಾ ಇದ್ದೀರಿ, ವಕೀಲ್ಕಿ ಕಲ್ತಿದ್ದೀರಿ, ಬ್ಯಾರಿಸ್ಟರ್ ಆಗಿದ್ದೀರಿ. ಇದೆಲ್ಲ ಕೆಲಸವನ್ನ ನೀವ್ಯಾಕೆ ಮಾಡ್ತಾ ಇದ್ದೀರಿ? ಹಾಗಾದ್ರೆ ಇದು ಧರ್ಮ ಭ್ರಷ್ಟತೆ ಅಲ್ವಾ? ನೀವು ಧರ್ಮ ವಿರುದ್ಧ ಮಾಡುವಂತಹ ದ್ರೋಹ ಅಲ್ವಾ ಅಂತೇಳಿ ಬಾಬಾ ಸಾಹೇಬರು ವಾದ ಮಾಡಿದಾಗ ಗಾಂಧೀಜಿ ಹತ್ರ ಇದಕ್ಕೆ ಉತ್ತರ ಇರಲಿಲ್ಲ. ಹಕೀಕತ್ನಲ್ಲಿ ವಾಸ್ತವದಲ್ಲಿ ಗಾಂಧಿಯವರು ಈ ದೇಶದ ಅಸ್ಪೃಶ್ಯರು ಅಸ್ಪೃಶ್ಯರಾಗಿ ಉಳಿಬೇಕು. ಕಾರಣ ನಮಗೆ ಲೇಬರ್ ಕಮ್ಯುನಿಟಿ ಅಂದ್ರೆ ಸೇವೆ ಮಾಡುವಂತ ಒಂದು ಸಮುದಾಯ, ಅವರಿಗೆ ಶಿಕ್ಷಣ ಸಿಕ್ಕರೆ, ಅವರಿಗೆ ಏನಾದರೂ ನೌಕರಿಗಳು ಅಥವಾ ರಾಜಕಾರಣದಲ್ಲಿ ಅವಕಾಶ ಸಿಕ್ಕರೆ ನಮಗೆ ಅಸ್ತಿತ್ವ ಇರೋದಿಲ್ಲ ಅನ್ನುವಂಥ ವಾದವನ್ನ ಗಾಂಧೀಜಿ ಮಾಡ್ತಾ ಇದ್ರು. ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಮತ್ತೆ ಅನೇಕ ಸಂದರ್ಭಗಳಲ್ಲಿ ಈಗ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೇಕಂದ್ರೆ, ಗಾಂಧೀಜಿ ದಲಿತರ ವಿರೋಧಿ ಹೇಗೆ ಇದ್ರು, ದಲಿತರನ್ನ ಯಾವ ಮಟ್ಟಿಗೆ ಅವರು ವಿರೋಧ ಮಾಡ್ತಾ ಇದ್ರು ಅಂದ್ರೆ, ನಾವು ಇತಿಹಾಸದಲ್ಲಿ ಕೆದಕಿ ನೋಡಿದಾಗ 1931 ಮತ್ತು 32, 1931ರಲ್ಲಿ ಪ್ರಥಮ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ. 1932ರಲ್ಲಿ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ. ಸೊ ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಇವರಿಗೆ ಆಹ್ವಾನ ಇದ್ರೂ ಗಾಂಧಿ ಹೋಗೋದಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗಿ 1ನೇ ರೌಂಡ್ ಟೇಬಲ್ ಫುನಾ ಫ್ಯಾಕ್ಟ್ ಅಂತಾನೂ ಕರೀತಾರೆ. ಅದು ಬಹಳ ಒಂದು ದುಃಖಭರಿತವಾದಂತ ಒಂದು ಬಹುಜನರ ಪಾಲಿಗೆ ದುಃಖದ ಒಂದು ಪ್ರಸಂಗ, ಒಂದು ಘಟನೆ, ಅದು ಸತ್ಯ ಘಟನೆ ಅದು. ಸೊ ಅವಾಗ ಬಾಬಾ ಸಾಹೇಬರು ವಾದ ಮಾಡ್ತಾರೆ, ಭಾರತದಲ್ಲಿ ದಲಿತರನ್ನ ಅಸ್ಪೃಶ್ಯರನ್ನ ನಾಯಿ ನರಿಗಳಿಗಿಂತ ಕೀಳಾಗಿ ಬಳಸ್ಕೊಳ್ಳಲಾಗ್ತಾ ಇದೆ. ಅವರಿಗೆ ಶತಮಾನಗಳ ಸಾವಿರಾರು ವರ್ಷಗಳಿಂದ ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ, ಸಮಾನತೆ ಇಲ್ಲ, ಭೂಮಿಯ ಹಕ್ಕಿಲ್ಲ, ಯಾವುದ್ಯಾವುದು ಹಕ್ಕಿಲ್ಲ. ಯಾವ ರೀತಿ ನೀವು ಸಿಖ್ಖರನ್ನು ಮತ್ತು ಮುಸ್ಲಿಮರನ್ನು ಅಲ್ಪಸಂಖ್ಯಾತರ ಹೇಳಿ ಭಾವಿಸ್ತಿರೋ ಅದೇ ರೀತಿ ನಮಗೂ ಕೂಡ ಪ್ರತ್ಯೇಕವಾದಂತಹ ಹಕ್ಕು ಬಾಧ್ಯತೆಗಳು ಬೇಕು ಅನ್ನುವಂಥ ವಾದವನ್ನ ಅವತ್ತಿನ ಬ್ರಿಟಿಷ್ ಪ್ರಧಾನಿಯಾಗಿರ್ತಕ್ಕಂಥ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವ್ರ ಮುಂದೆ ಬಾಬಾ ಸಾಹೇಬರು ವರದಿಯನ್ನು ಒಪ್ಪಿಸ್ತಾರೆ. ನೋಡಿ, ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಗಾಂಧಿ ಬಂದಿರೋದಿಲ್ಲ. ಅಲ್ಲಿ ಬಂದಿರತಕ್ಕಂಥ ಎಲ್ಲಾ ಪ್ರತಿನಿಧಿಗಳು ಮರಳಿ ಭಾರತಕ್ಕೆ ಬಂದು ಗಾಂಧಿಗೆ ವಿಷಯ ಮುಟ್ಟಿಸ್ತಾರೆ, ಈ ರೀತಿ ಅಂಬೇಡ್ಕರ್ ಅವರು ವಾದ ಮಾಡಿದಾರೆ ಅಂತ ಹೇಳಿ. ಆವಾಗ ಎರಡನೇ ದುಂಡು ಮೇಜಿನ ಸಭೆಗೆ 1932ರಲ್ಲಿ ಗಾಂಧಿ ಎಂಟ್ರಿ ಆಗುತ್ತೆ. ಅವರು ಬಂದು ಮಾಡಿದ್ದ ಕೆಲಸ ಏನಂದ್ರೆ, ಮೊದಲನೇ ದಿನ ಹಿಡ್ಕೊಂಡು ಕೊನೆಯ ದಿನದವರೆಗೂ ಅಂಬೇಡ್ಕರ್ ಸಾಹೇಬರು ನಮ್ಮ ಹಕ್ಕಿಗಾಗಿ ಮಾಡಿರ್ತಕ್ಕಂಥ ಹೋರಾಟದ ವಿರೋಧ ಮಾಡ್ತಾರೆ. ಇದರಿಂದ ನಮ್ಮ ಹಿಂದೂ ಧರ್ಮ ಒಡೆದು ಹಾಳಾಗುತ್ತೆ, ಚೂರಾಗುತ್ತೆ, ಯಾರು ಯಾವ ಉದ್ಯೋಗ ಮಾಡ್ತಾರೋ ಅದೇ ಉದ್ಯೋಗದಲ್ಲಿರಬೇಕು, ಇವರಿಗೆ ಯಾವುದೇ ಹಕ್ಕು ಬದ್ಧತೆಗಳನ್ನು ಕೊಡಬಾರದು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಮತ್ತು ಗಾಂಧಿಗೂ ಗಲಾಟೆಗಳಾಗ್ತದೆ. ಗಲಾಟೆ ಆದ ನಂತರವೂ ಬಾಬಾ ಸಾಹೇಬರು ತಮ್ಮ ಹಠವನ್ನ ಹಿಡಿದು ನಾನು ಕೊಡಿಸಲೇಬೇಕು ಎಲ್ಲ ಸಮಾನತೆ ಹಕ್ಕನ್ನ ಅಂತ ಹೇಳಿ ಬಾಬಾ ಸಾಹೇಬರು ಹಠ ಹಿಡಿತಾರೆ. ಕೊಡಿಸಬಾರ್ದು ಅಂತೇಳಿ ಗಾಂಧಿ ಹಠ ಹಿಡಿತಾರೆ. ಇದರ ಮಧ್ಯೆ ಬ್ರಿಟಿಷ್ ಪ್ರಧಾನಿಯವರು ಮಧ್ಯ ಪ್ರವೇಶಿಸಿ, ನಾನು ನಿಮಗೆ ಒಂದು ತೀರ್ಪನ್ನ ಕೊಡ್ತೇನೆ, ಆ ತೀರ್ಪನ್ನ ನೀವು ಒಪ್ಪಬೇಕು ಅಂತ ಹೇಳಿ ಇಬ್ಬರನ್ನ ಇಂಡಿಯಾಕ್ಕೆ ಕಳಿಸ್ತಾರೆ. ನೀವೆಲ್ಲ ಇತಿಹಾಸದಲ್ಲಿ ನೋಡ್ತೀರಿ ಸ್ನೇಹಿತರೆ, ಗಾಂಧಿ ಪೂನಾದ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದು ದೇಶದ ಸ್ವತಂತ್ರಕ್ಕಾಗಿ ಅಂತ ಹಸಿ ಸುಳ್ಳನ್ನು ನಿಮಗೆ ಹೇಳ್ತಾರೆ.
ಆದರೆ ಗಾಂಧಿ ಅವತ್ತು ಪೂನಾದ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದು ಅಸ್ಪೃಶ್ಯರಿಗೆ ಕೊಟ್ಟಿರ್ತಕ್ಕಂಥ ತೀರ್ಪಿನ ವಿರುದ್ಧ, ಅಸ್ಪೃಶ್ಯರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ವಿರುದ್ಧ ಅವತ್ತು ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ, ಈ ಇಬ್ಬರಿಗೆ ಹೇಳಿ ಕಳಿಸಿ ಕೆಲವೇ ದಿನಗಳಲ್ಲಿ ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಈ ಅವಾರ್ಡನ್ನು ಡಿಕ್ಲೇರ್ ಮಾಡ್ತಾರೆ. ಈ ಅವಾರ್ಡ್ನ ಹೆಸರೇ, ಅಂದರೆ ಈ ಒಂದು ಸಮಿತಿ ಹೆಸರೇ ಕಮ್ಯುನಲ್ ಅವಾರ್ಡ್ ಅಂತ. ಈ ಕಮ್ಯುನಲ್ ಅವಾರ್ಡ್ನಲ್ಲಿ ದಲಿತರಿಗೆ ಪ್ರತ್ಯೇಕವಾದಂತಹ ಮತದಾನದ ಹಕ್ಕನ್ನು ಕೊಡಲಾಗ್ತದೆ. ಬಾಬಾ ಸಾಹೇಬರು ಒಂದು ಮತದಾನದ ಹಕ್ಕನ್ನು ಕೇಳಿದ್ರೆ ಅಲ್ಲಿ ಎರಡು ಮತದಾನದ ಹಕ್ಕು, ಒಂದು ಜನರಲ್ ಕೆಟಗರಿ ಅವರಿಗೆ ನಾವು ಓಟನ್ನು ಹಾಕಿ ಆರಿಸಿ ತರುವಂಥದ್ದು, ಮತ್ತು ಅದೇ ಜನರಲ್ ಕೆಟಗರಿಯಲ್ಲಿ ಒಬ್ಬ ದಲಿತನನ್ನ ಚುನಾಯಿತ ಪ್ರತಿನಿಧಿಯನ್ನಾಗಿ ಮಾಡಿ ಅವನಿಗೂ ಕೂಡ ಒಂದು ಓಟ್ ಹಾಕುವಂಥದ್ದು. ಇಷ್ಟು ವರ್ಷಗಳ ಮಾಡಿದ ನಿಮ್ಮ ಅನ್ಯಾಯ ಸರಿಪಡಿಸಲಿಕ್ಕೆ ಇದು ಸರಿಯಾದಂಥ ಮಾರ್ಗ ಅಂತ ಹೇಳಿ ಅವತ್ತು ಇನ್ನೂ ಅನೇಕ ಪಾಯಿಂಟ್ಸ್ಗಳು. ಇದನ್ನು ವಿರೋಧಿಸಿ ಗಾಂಧಿ ಏನಪ್ಪಾ ಅಂದ್ರೆ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಭಾರತ ದೇಶದಲ್ಲಿ. ಆವಾಗ ಬ್ರಿಟಿಷರು ನಾವು ಕೊಟ್ಟಿದ್ದ ತೀರ್ಪಿಗೆ ಮರ್ಯಾದೆ ಇಲ್ಲ ಅಂತ ಹೇಳಿ ನೀವೇ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಬ್ರು ಸಿಗ್ನೇಚರ್ ಮಾಡಿ ಬಂದಿದ್ದೀರಿ, ನಾವು ತೀರ್ಪನ್ನು ಒಪ್ಕೋತೀವಿ ಅಂತ ಒಪ್ಕೊಂಡಿದ್ದೀರಿ, ಮತ್ತಾಕೆ ಹೋರಾಟ ಮಾಡ್ತಾರೆ ಅಂತೇಳಿ ಅವತ್ತು ತಮ್ಮ ಅಧಿಕಾರವನ್ನು ಬಳಸಿ ಗಾಂಧೀಜಿಯನ್ನ ಜೈಲಿಗೆ ಹಾಕ್ತಾರೆ. ಆದರೂ ಗಾಂಧಿ ಅಲ್ಲಿ ಜೈಲಲ್ಲಿ ಸುಮ್ಮ ಕೊಡೋದಿಲ್ಲ. ಇದನ್ನ ಒಂದು ವೇಳೆ ಕೊಟ್ಟಿದ್ದೇ ಆದರೆ ನಾನು ಸತ್ತು ಹೋಗ್ತೀನಿ ಅಂತೇಳಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾರೆ. ಬಾಬಾ ಸಾಹೇಬರು ನಾನು ಇಡೀ ಜೀವನ ಪೂರ್ತಿ ಹೋರಾಡಿರ್ತಕ್ಕಂಥ ಈ ಹೋರಾಟ, ನಾನು ಈ ಹೋರಾಟದ ಪ್ರತಿಫಲವಾಗಿ ನನ್ನ ಜನರಿಗೆ ಸ್ವಾತಂತ್ರ್ಯವನ್ನು ತಂದು ಕೊಡುವುದಾದರೆ ನೀವು ಬಂದಿಲ್ಲಿ ಅದನ್ನು ಕಸಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಗಾಂಧಿ ಹೇಳ್ತಾರೆ ನಾನು ಅದನ್ನು ಮಾಡ್ತಲ್ಲ, ನಾನು ಹಿಂದೂ ಧರ್ಮ ಒಡೆಯೋದನ್ನು ತಡಿತಾ ಇದ್ದೀನಿ. ಯಾರು ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ದಲಿತರು ಅವರು ಏನು ಅನೇಕ ಕಸ ಹುಡುಗುವಂತ ಕೆಲಸ, ಬೇರೆ 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 ವರ್ಕ್ಗಳು ಅಸ್ಪೃಶ್ಯ ಸಮಾಜ ಅದನ್ನೇ ಮಾಡ್ಬೇಕಂತ ಗಾಂಧಿ ವಾದ ಮಾಡಿದ್ರು. ಅವಾಗ ಬಾಬಾ ಸಾಹೇಬ್ರು ಹೇಳಿದ್ದಿ ಮಾತನ್ನ. ಹಾಗಾದ್ರೆ ನೀವು ಹೋರಾಟಗಾರ ಯಾಕಾದ್ರಿ, ನೀವು ಲಾಯರ್ ಯಾಕಾದ್ರಿ, ನೀವು ಬ್ಯಾರಿಸ್ಟರ್ ಯಾಕಾದ್ರಿ, ನೀವು ಯಾಕೆ ಧರ್ಮದ ಬಗ್ಗೆ ವಿಚಾರ ಮಾಡ್ತೀರಿ? ಧರ್ಮದ ಬಗ್ಗೆ ಬ್ರಾಹ್ಮಣರು ವಿಚಾರ ಮಾಡಬೇಕು, ಅವರು ಧರ್ಮ ರಕ್ಷಕರು, ಅವರು ದೇಶದ ಬಗ್ಗೆ ಕ್ಷತ್ರಿಯರು ವಿಚಾರ ಮಾಡಬೇಕು, ನೀವು ವ್ಯಾಪಾರದ ಬಗ್ಗೆ ಮಾತ್ರ ವಿಚಾರ ಮಾಡಬೇಕು, ನೀವು ಯಾಕೆ ಧರ್ಮ ಭ್ರಷ್ಟ ಮಾಡ್ತೀರಿ ಅಂತ ಬಾಬಾ ಸಾಹೇಬ್ರ ಪ್ರಶ್ನೆ ಕೇಳ್ತಾರೆ. ಸೊ ಇದನ್ನ ಮಾಡಿ ಕೊನೆಯದಾಗಿ ಬಾಬಾ ಸಾಹೇಬರು ಒಪ್ಪದೇ ಇರುವಾಗ ಎಲ್ಲರೂ ಬರ್ತಾರೆ. ಕಾಂಗ್ರೆಸ್ಸಿನ ಎಲ್ಲಾ ಮುಖಂಡರು ಬಂದು ಬಾಬಾ ಸಾಹೇಬ್ರ ಜೊತೆ ಮಾತಾಡ್ತಾರೆ. ಗಾಂಧೀಜಿ ಅವರು ಸತ್ತು ಹೋಗ್ತಾರೆ, ಸತ್ತರೆ ನಿಮ್ಗೆ ಇತಿಹಾಸದಲ್ಲಿ ಕೆಟ್ಟ ಹೆಸರು ಬರುತ್ತೆ, ನೀವು ಒಪ್ಕೊಂಡು ಬಿಡ್ರಿ, ಈ ಪೂನಾ ಫ್ಯಾಕ್ಟ್ರಿಗೆ ನೀವು ಸಹಿ ಹಾಕ್ರಿ, ಇದನ್ನ ಏನು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ರದ್ದು ಮಾಡಿಬಿಡ್ರಿ ಅಂತ ಹೇಳಿ. ಆದ್ರೆ ಬಾಬಾ ಸಾಹೇಬರು ಒಪ್ಪೋದಿಲ್ಲ. ನಾನು ಕಷ್ಟಪಟ್ಟು ನನ್ನ ಸಮಾಜನ ನನ್ನ ಇಡೀ ನನ್ನ ಜೀವಿತಾವಧಿ ಹೋರಾಟ ಮಾಡಿ ಇವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ, ಅದನ್ನ ನೀವು ಕಸ್ಕೊಂಡ್ರೆ ಹೇಗೆ ಅಂತೇಳಿ ಬಾಬಾ ಸಾಹೇಬರು ವಾದ ಮಾಡಲಾಗಿ ಅವಾಗ ಕಡೆಯದಾಗಿ ಕಾಂಗ್ರೆಸ್ಸಿನ ಎಲ್ಲ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಒಂದು ವೇಳೆ ಅಂಬೇಡ್ಕರ್ ಅವರು ಈ ಒಂದು ಒಪ್ಪಿಗೆಗೆ ಸಹಿ ಹಾಕದೆ ಹೋದ್ರೆ ನಾವು ಇಡೀ ದೇಶದಲ್ಲಿರುವಂತ ಎಲ್ಲಾ ಕೇರಿಗಳಿಗೆ, ಅವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದಾರೋ ಆ ಎಲ್ಲಾ ಕೇರಿಗಳನ್ನ ಸುಟ್ಟಾಕಿ ಬಿಡ್ತೀವಿ, ಸರ್ವನಾಶ ಮಾಡ್ತೀವಿ, ಅಂಬೇಡ್ಕರ್ ಅವರನ್ನು ಕೊಲೆ ಮಾಡ್ತೀವಿ ಅನ್ನುವಂತ ಮಟ್ಟಕ್ಕೆ ಇಳಿತಾರೆ. ಕೊನೆಗೆ ಆ ಪರಿಸ್ಥಿತಿಯ ಗಂಭೀರತೆ ಬಾಬಾ ಸಾಹೇಬರಿಗೆ ಅರ್ಥ ಆಗ್ತದೆ. ಬಂದು ಗಾಂಧಿಗೆ ಹೇಳ್ತಾರೆ ಬಾಬಾ ಸಾಹೇಬರು, ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ಜೀವನ ಪೂರ್ತಿ ಹೋರಾಟ ಮಾಡಿ ಈ ಸಮಾಜವನ್ನ ಬದಲಾವಣೆ, ಬಹುಜನ ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಈ ಕಮ್ಯುನಲ್ ಅವಾರ್ಡ್ ಅನ್ನ ನಾನು ಡಿಕ್ಲೇರ್ ಮಾಡಿಸಿದ್ದೇನೆ, ಅದನ್ನ ಯಾಕ್ರಿ ವಿರೋಧ ಮಾಡ್ತೀರಾ? ನೀವು ನಮ್ಮ ದಲಿತ ಸಮಾಜಕ್ಕೆ, ನೀವು ಬಹುಜನ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಗಾಂಧಿ ಹೇಳ್ತಾನೆ, ಇಲ್ಲ ನಾನು ಅನ್ಯಾಯ ಮಾಡ್ತಾ ಇಲ್ಲ, ನಾನು ಧರ್ಮವನ್ನ ಒಡೆಯೋದನ್ನ ತಡಿತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಬಾಬಾ ಸಾಹೇಬ್ ಹೇಳ್ತಾರೆ, ದೇಶ ಧರ್ಮ ಹೇಗೆ ಹೊಡಿತದೆ? ನೀವು ಯಾವ ಒಂದು ಈಗ ನೀವು ಹೇಳ್ತಿರುವಂಥದ್ದು ಯಾರು ಹೇಗಿದ್ರು ಹಾಗೆ ಅಂತ ಹೇಳ್ತೀರಿ. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಅವನಿಗೆ ಬಹುಮುಖವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇರ್ತದೆ, ಬೇರೆ ಬೇರೆ ಅವನ ತಲೆ ಶಾರ್ಪ್ ಆಗಿರ್ತದೆ, ಒಬ್ಬರ ತಲೆ ದಡ್ಡ ಆಗಿರ್ತದೆ. ನೀವು ಯಾರನ್ನ ಹೇಗೆ ಅಳಿತೀರಿ? ಒಬ್ಬ ಒಳ್ಳೆಯ ವಿದ್ಯಾವಂತನನ್ನ ಕಸ ಹೊಡೋದಂತ ಹೇಗೆ ಹೇಳ್ತೀರಿ? ಒಬ್ಬ ಒಳ್ಳೆ ದಡ್ಡನನ್ನ ಒಬ್ಬ ವ್ಯಾಪಾರಸ್ಥ ಅಂತ ಹೆಂಗೆ ಕನ್ಸಿಡರ್ ಮಾಡ್ತೀರಿ? ಇದಕ್ಕಾಗಿ ಯಾವ ಎಕ್ಸಾಮ್ ಅನ್ನ ಬರೆಸ್ತೀರಿ? ಎಲ್ಲಿ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ತೀರಿ? ಬರುವಂತ ದಿನಗಳು ಬದಲಾವಣೆ ದಿನಗಳು ಬರ್ತಾವೆ. ದಲಿತ ಸಮಾಜದಲ್ಲಿ ಬಹಳ ಅತ್ಯುತ್ತಮ ನಾಯಕರು ಹುಟ್ಟಬಹುದು, ವಿದ್ಯಾವಂತರು ಹುಟ್ಟಬಹುದು, ನಿಮ್ಮಲ್ಲಿ ದಡ್ಡರು ಹುಟ್ಟಬಹುದು. ಒಂದನ್ನ ಒಂದು ಹೇಗೆ ಟ್ಯಾಲಿ ಮಾಡ್ತೀರಿ ಅಂದಾಗ ಗಾಂಧಿ ಹತ್ರ ಉತ್ತರ ಇರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಕೇಳ್ತಾರೆ, ನನಗೆ ಕಮ್ಯುನಲ್ ಅವಾರ್ಡ್ ಹೋದ್ರೂ ಪರವಾಗಿಲ್ಲ, ಆದ್ರೆ ರಿಸರ್ವೇಶನ್ ಬೇಕು. ಶತಮಾನಗಳಿಂದ ನೀವು ಅನ್ಯಾಯ ಮಾಡಿರ್ತಕ್ಕಂಥ ಸಮುದಾಯಗಳಿಗೆ ರಿಸರ್ವೇಶನ್ ಕೊಟ್ಟರೆ ಮಾತ್ರ ನಾನು ಈ ಒಪ್ಪಂದಕ್ಕೆ ಸಹಿ ಆಗ್ತೀನಿ ಅಂತೇಳಿ ಬಾಬಾ ಸಾಹೇಬರು ಹೇಳಲಾಗಿ ಆವಾಗ ರಿಸರ್ವೇಶನ್ ಜಾರಿ ಬರ್ತದೆ. ಆ ರಿಸರ್ವೇಶನ್ ಎಷ್ಟರ ಮಟ್ಟಿಗೆ ಮುಟ್ಟಿದೆ
ಅದರಲ್ಲಿ ಏನೆಲ್ಲ ಗದ್ದಲಗಳಾಗಿದ್ದಾವನು ಅಂತ ತಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ಇನ್ನೂ ಅನೇಕ ಚರಿತ್ರೆಯಲ್ಲಿ ಘಟನೆಗಳು ಬಾಬಾ ಸಾಹೇಬರ ನಡುವೆ ಮತ್ತು ಗಾಂಧಿ ನಡುವೆ ನಡೀತವೆ. ಅವೆಲ್ಲವನ್ನು ಅವಲೋಕನ ಮಾಡಿ ಬಾಬಾ ಸಾಹೇಬರು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಗಾಂಧಿಯನ್ನ ನಾನು ಮಹಾತ್ಮ ಅಂತ ಒಪ್ಕೊಳ್ಳೋದಿಲ್ಲ. ಮತ್ತೆ ಅವ್ರು ಪದೇ ಪದೇ ಹೇಳ್ತಾ ಇದ್ರು, ಗಾಂಧಿಯನ್ನ ಈ ದೇಶ ಎಂದೋ ಮರಿತಾ ಇತ್ತು. ಆದರೆ ಕಾಂಗ್ರೆಸ್ನವರು ಗಾಂಧಿ ಜಯಂತಿಯ ದಿನ ಮತ್ತು ಗಾಂಧಿ ಇರತಕ್ಕಂಥ ಅನೇಕ ದಿನಗಳನ್ನ ಆ ದಿನಗಳಿಗೆ ರಜಾ ಘೋಷಣೆ ಮಾಡುವ ಮೂಲಕ, ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡುವ ಮೂಲಕ ಅವರನ್ನ ಜೀವಂತ ಇಟ್ಟಿದ್ದಾರೆ. ಇತಿಹಾಸಕ್ಕೆ ಅವ್ರ ಕೊಡುಗೆ ಏನೂ ಇಲ್ಲ. ಮತ್ತು ದಲಿತ ಸಮಾಜವನ್ನು ಅವರು ಯಾವತ್ತೂ ಕೂಡ ಬದಲಾವಣೆ ಮಾಡುವತ್ತ ಹೋಗಿಲ್ಲ. ಇವರು ಇತಿಹಾಸದಲ್ಲಿ ಒಬ್ಬರು ನಾಯಕರಷ್ಟೇ, ಆದರೆ ಇತಿಹಾಸವನ್ನೇ ಚೇಂಜ್ ಮಾಡುವಂತಹ ಬದಲಾವಣೆ ಮಾಡುವಂತಹ ನಾಯಕರು ಇವರಲ್ಲ. ಗಾಂಧೀಜಿ ಪದೇ ಪದೇ ಹೋಗ್ತಾ ಇರ್ತಾರೆ ನಮ್ಮ ಅಸ್ಪೃಶ್ಯರ ಕೇರಿಗಳಿಗೆ ಹೋಗಿ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಿಮ್ಮ ಕಸುಬು ಇದೇ ಇರಬೇಕು, ಕೆಲಸ ಇದೇ ಇರಬೇಕು, ಆದರೆ ನಿಮ್ಮನ್ನು ಅಸ್ಪೃಶ್ಯರಂತ ಕರಿತಾ ಇದಾರಲ್ಲ, ಇದನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ನಮ್ಮ ಜನರಿಗೆ ಹೇಳ್ತಿರುವಾಗ ಬಾಬಾ ಸಾಹೇಬ್ ಬಂದು ಹೇಳ್ತಿರ್ತಾರೆ ಗಾಂಧೀಜಿ ಅವ್ರಿಗೆ, ಗಾಂಧಿ ನೀವು ಇದನ್ನ ಪಾಠ ಏನು ನಮ್ಮ ಜನರಿಗೆ ಮಾಡ್ತಾ ಇದ್ದೀರಿ, ಈ ಪಾಠ ನೀವು ನಮ್ಮ ಜನರಿಗೆ ಮಾಡಬಾರ್ದು. ಇವರು ಅಮಾಯಕರು, ಇದನ್ನ ನಿಮ್ಮವ್ರು ಏನ್ ಜಾತಿ ಮಾಡ್ತಾ ಇದಾರಲ್ಲ, ಇವ್ರು ಕೀಳು ಇವ್ರ ಮೇಲು, ನಾವು ಮೇಲು ಇವ್ರು ಕೀಳು ಅಂತೇಳಿ ಅವ್ರಿಗೆ ಹೋಗಿ ಈ ಪಾಠವನ್ನ ಹೇಳಿ. ನೀವು ಎಲ್ಲಿ ಗಾಯ ಆಗಿದೆಯೋ ಅಲ್ಲಿ ಮೊಲಾಮನ ಹಚ್ಚಿ. ಗಾಯ ಇಲ್ಲದೆ ಇರೋರ ಮುಂದೆ ಬಂದು ಇದನ್ನು ಹೇಳಿದ್ರೆ ಇವ್ರು ಮಾಡ್ತಾ ಇದಾರೆ ಜಾತೀಯತೆಯನ್ನ, ಇಲ್ಲ ನಿಮ್ಮವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಾಬಾ ಸಾಹೇಬ್ರು ಹೇಳ್ತಾ ಇರ್ತಾರೆ. ಅನೇಕ BBC ನ್ಯೂಸ್ನ ಕೆಲವೊಂದು ಸಂದರ್ಭದಲ್ಲಿ ಒಂದು ಟೈಮಲ್ಲಿ ಬಾಬಾ ಸಾಹೇಬರಿಗೆ ಮತ್ತು ಇವ್ರಿಗೆ ಭೇಟಿ ಆಗ್ತದೆ. 14 ಆಗಸ್ಟ್ 1931 ಬಾಬಾ ಸಾಹೇಬ್ರು ಮತ್ತು ಗಾಂಧಿಗೆ ಭೇಟಿಯಾದಾಗ ಗಾಂಧಿ ಕೇಳ್ತಾರೆ ಬಾಬಾ ಸಾಹೇಬ್ರನ್ನು, ಅಂಬೇಡ್ಕರ್ ನೀವು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿನೇ ನಾನು ಈ ಅಸ್ಪೃಶ್ಯ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀನಿ, ಆದರೂ ನೀವು ನನ್ನನ್ನ ಈ ಅಸ್ಪೃಶ್ಯ ಸಮಾಜದ ನಾಯಕ ಅಂತ ಹೇಳಿ ಒಪ್ಕೊಳ್ತಾ ಇಲ್ಲಲ್ಲ, ಯಾಕೆ ಅಂತ ಕೇಳಿದಾಗ ಬಾಬಾ ಸಾಹೇಬ್ರು ಹೇಳ್ತಾರೆ, ನೀವು ನಿಜವಾದ ಅಸ್ಪೃಶ್ಯ ನಾಯಕರಾಗಿದ್ರೆ ಕಾಂಗ್ರೆಸ್ಸಿನ ಸದಸ್ಯತ್ವವನ್ನು ಪಡೆದು ಖಾದಿ ಹಾಕುವುದನ್ನೇ ಮೊದಲ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಖಾದಿ ಹಾಕುವುದಕ್ಕೆ, ಖಾದಿ ಬಟ್ಟೆ ಹಾಕಿದ್ರಲ್ಲ ನೀವು, ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಈ ಅಸ್ಪೃಶ್ಯತೆಯಲ್ಲಿ ಇರುವಂತಹ ಅಸ್ಪೃಶ್ಯರಲ್ಲಿರುವಂತಹ ಜಾತಿ ನಿವಾರಣೆ, ಅಸ್ಪೃಶ್ಯತೆಯಲ್ಲಿರುವಂತಹ ದಾರಿದ್ರ್ಯತೆ, ಅದನ್ನ ಹೋಗ್ಲಾಡಿಸ್ಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮನ್ನು ನಾನು ನಮ್ಮ ಅಸ್ಪೃಶ್ಯ ಸಮಾಜದ ನಾಯಕರಂತೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೆ ಇತಿಹಾಸದಲ್ಲಿ ಇನ್ನೂ ಅನೇಕ ಕಟುವಾದ ಸತ್ಯಗಳಿದ್ದಾವೆ ಸ್ನೇಹಿತರೆ. ಯಾಕೆ ಇಲ್ಲಿ ನಾನು ಗಾಂಧಿನೂ ಟೀಕೆ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಅನ್ನು ಟೀಕೆ ಮಾಡ್ತಾ ಇಲ್ಲ, ಬಟ್ ಇತಿಹಾಸದಲ್ಲಿ ಇರುವಂತ ಸತ್ಯವನ್ನು ಹೇಳ್ತಾ ಇದ್ದೀನಿ. ಗಾಂಧಿನೂ ಕೂಡ ಈ ಅಸ್ಪೃಶ್ಯ ಸಮಾಜಕ್ಕೆ ಮಹಾ ಮೋಸ ಮಾಡಿದ್ದಾರೆ, ಕಾಂಗ್ರೆಸ್ ಕೂಡ ಮಹಾ ಮೋಸ ಮಾಡಿದೆ. ಹಾಗಾಗಿ ಬಾಬಾ ಸಾಹೇಬರು ಗಾಂಧಿ ಮಹಾತ್ಮ ಅಂತ ಒಪ್ಕೊಳ್ಳಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಉರಿಯುವ ಮನೆ, ಅದರಲ್ಲಿ ಹೋಗಿ ಸುಟ್ಟುಕೊಂಡು ನೀವು ಸಾಯ್ಬೇಡ್ರಿ ಅಂತ ಹೇಳ್ತಾರೆ.